ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂದರೆ ನಮ್ಮ ಊರಿಗೆ ಹೋಗ್ತಿದ್ದೀನಿ. ಯಾಕಂದರೆ ಗಣೇಶ ಹಬ್ಬ ಬರ್ತಿದೆ ಅಲ್ವಾ ಗಾಯ್ಸ್, ಸೊ ಅದಕ್ಕೆ ನಾನು ನಮ್ಮ ಊರಿಗೆ ಹೋಗ್ತಿದ್ದೀನಿ. ಇದು ನಮ್ಮ ಫ್ರೆಂಡು ನನ್ನ ಸಿಗ್ನಲಲ್ಲಿ ನಿಂತು ಅಲ್ಲೇ ಹಾಕಿದ್ದಾಳೆ, ಅರ್ಧಂಬರ್ಧ ಹಾಕ್ಯಾಳೆ ಗೈಸ್. ಸೊ ನಾವು ಹುಬ್ಳಿಯಿಂದ ಸೀದಾ ಡೈರೆಕ್ಟ್ ಕೊಪ್ಪಳಕ್ಕೆ ಬರಲಿಲ್ಲ, ಯಾಕಂದರೆ ನಮಗೆ ಕೊಪ್ಪಳ ಬಸ್ ಸಿಗಲಿಲ್ಲ ಗೈಸ್. ಸೊ ಅಲ್ಲಿಂದ ಗದಗ ಬಂದು ಗದಗಿಂದ ಕೊಪ್ಪಳ ಬಸ್ ನೋಡಿ ಇಲ್ಲಿ ಕ್ಯಾಮ್ರಾ ಯಾಕೆ ಬ್ಲರ್ ಬರೀ ಇಂಥದೇ. ಸೊ ಹಂಗೂ ಹಿಂಗೂ ಮಾಡಿ ಗೈಸ್ ಕೊಪ್ಪಳಕ್ಕೆ ರೀಚ್ ಆಗಿವಿ. ಅರೌಂಡ್ 9 ಆಗಿದ್ದು ಗೈಸ್ ನಾವು ಕೊಪ್ಪಳಕ್ಕೆ ಬಂದಾಗ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಮನೆಗೆ ಹೋಗಬೇಕಾಗಿತ್ತು. ಸೊ ಹೋಗಿಲ್ಲ. ಎಲ್ಲಿಗೆ ಹೋಗಿದ್ದೀವಿ ಅಂದರೆ ಗೋಬಿ ಅಂಗಡಿಗೆ ಹೋಗಿದ್ವಿ ಗೈಸ್. ಯಾಕಂದರೆ ನಮ್ಗೆ ಫುಲ್ ಹೊಟ್ಟೆ ಹಸಿವಾಗಿತ್ತು. ಸೊ ಗೋಬಿ ತಿನ್ನೋಣ ಅಂತ ಗೋಬಿ ಅಂಗಡಿಗೆ ಹೋಗಿ ಗೋಬಿ ತಿಂದು ಆಮೇಲೆ ಮನೆಗೆ ಬಂದ್ವಿ ಗೈಸ್. ಮನೆಗೆ ಬರೋಷ್ಟಲೇ ನಮ್ಮ ಪಪ್ಪ ನಮ್ಮ ತಂಗಿ ಎಲ್ಲರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಮಗೆ ಕಾದು ಕಾದು ಒಬ್ಬೊಬ್ಬರಾಗೆ ಊಟ ಮಾಡಿಬಿಟ್ಟಿದ್ರು ಗೈಸ್. ಮತ್ತು ನಾವು ಫ್ರೆಶ್ ಅಪ್ ಆಗಿ ಊಟ ಮಾಡಿದಾದಮೇಲೆ ನಾವು ನಮ್ಮ ಗಣೇಶ್ ಬಾಸ್ಗೆ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡಿದಾಗ ಅರೌಂಡ್ 11 ಆಗಿಬಿಟ್ಟಿತ್ತು ಗೈಸ್. ಸೊ ಇನ್ನೂ 1 ಅವರ್, ಇನ್ನೂ ಒಂದು 2 ಅವರ್ಸ್ ಕಳೆದ್ರೆ ಮಾರ್ನಿಂಗ್ ಆಗಿಬಿಡ್ತಿತ್ತು. ಸೊ ನಮಗಂತೂ ಟ್ರಾವೆಲ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ತಂಗಿ ನಮ್ಮ ಪಪ್ಪ ಮಾಡಿದರು, ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ವಿ ಗೈಸ್. ನಡುವೆ ನಮ್ಮ ತಮ್ಮ ಬಂದು ಕ್ವಾಟ್ಲೆಕ್ತವನೆ ಗೈಸ್ ನಮಗೆ. ಸೊ ವಿಡಿಯೋ ಮಾಡ್ಕೋತ ನಾನಂತೂ ಸುಮ್ಮನೆ ಕೂತ್ಬಿಟ್ಟಿದ್ದೆ ಗೈಸ್. ಅದರಿಂದ ನಮ್ಮ ಪಪ್ಪ ಎಲ್ಲ ಡೆಕೋರೇಷನ್ ಮಾಡಿದರು. ಅಷ್ಟದಂತಲೇ ನಮ್ಮ ತಂಗಿ ನಮ್ಮ ಕಾಕ ಎಲ್ಲರೂ ಸೈಡ್ ಹಚ್ಬಿಟ್ಟಿದ್ರು. ಸೊ ಲಾಸ್ಟಿಗೆ ನಾನೇ ಮಲ್ಕೊಂಡಿದ್ದೆ ಗೈಸ್. ನಾನೇನು ಮಾಡಿಲ್ಲ ಅಂದರೂ ನಾನೇ ಲಾಸ್ಟಿಗೆ ಮಲ್ಕೊಂಡಿದ್ದು ಗೈಸ್. ಡೆಕೋರೇಷನ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಮುಗಿಸೋಷ್ಟಲೇ 12 ಆಗಿತ್ತು ಗೈಸ್. ಸೊ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.